ಮಾದಾರ ದುಳಯ್ಯನವರ ಒಂದು ವಚನ. ಗುರುವೆಂಬ ಸೂತಕ ಅರಿವಿನಿಂದ ಹರಿಯಬೇಕು, ಲಿಂಗವೆಂಬ ಸೂತಕ ಅರಿವಿನಿಂದ ಹರಿಯಬೇಕು. ಅರಿವೆಂಬ ಸೂತಕಕ್ಕೆ ಮುಂದೆ ಒಂದ ಕಂಡೆನೆಂಬ ಒಡಲ ಸೂತಕ ಹರಿಯಬೇಕು. ಸೂತಕ ನಿಹಿತವಾದಲ್ಲಿ ಕಾಮಧೂಮ ಧೂಳೇಶ್ವರ ಎಂದೂ ಏನೂ ಏನಲಿಲ್ಲ. ಈ ವಚನದಲ್ಲಿ ಮಾದಾರ ದುಳಯ್ಯನವರು ಮನುಷ್ಯನ ಹುಟ್ಟು ಮತ್ತು ಸಾವಿನ ಕ್ರಿಯೆಗಳ ಸಂಬಂಧವಾದಂತಹ ಸೂತಕದ ಅಥವಾ ಮೈಲಿಗೆಯ ಸಂಪ್ರದಾಯಗಳನ್ನು ಹೇಗೆ ಮನುಷ್ಯನು ಬಿಟ್ಟು ಬದುಕಬೇಕು ಅನ್ನುವಂತಹ ಸಂಗತಿನ ಹೇಳ್ತಾ ಹೋಗ್ತಾರೆ. ಏಕೆಂದರೆ ಮನುಷ್ಯ ತನ್ನ ಬದುಕಿನಲ್ಲಿ ಆಚರಿಸುವಂತಹ ಕೆಲವೊಂದು ಅರ್ಥರಹಿತ ಆಚರಣೆಗಳನ್ನು ವಚನಕಾರರು ಪ್ರಶ್ನೆ ಮಾಡಿದ್ರು ಅಂತೇಳಿ. ಅದರಲ್ಲೂ ಕೂಡ ಹೆಣ್ಣು, ಗಂಡು, ಮಡಿ, ಮೈಲಿಗೆ ಎನ್ನುವಂತಹ ಕೆಲವೊಂದು ಅರ್ಥ ಇಲ್ಲದ ಆಚರಣೆಗಳು ಮನುಷ್ಯರನ್ನು ದೂರ ಮಾಡುವಂತಹ ನಿರ್ಬಂಧವನ್ನು ವಿಧಿಸಿತ್ತು ಅಂತೇಳಿ. ಇಂತಹ ಸೂತಕಗಳ ಆಚರಣೆಯನ್ನು ಮಾಡುವುದರಿಂದ ಆಗುವಂತಹ ಲಾಭವಾದರೂ ಏನು ಅಂತೇಳಿ ವಚನಕಾರರು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಹೇಳ್ತಾರೆ, ಗುರುವೆಂಬ ಸೂತಕ ಅರಿವಿನಿಂದ ಹರಿಯಬೇಕು. ಗುರು ಅಂತಂದರೆ ಸಕಲ ವಿದ್ಯೆಗಳನ್ನು ಶಿಷ್ಯನಿಗೆ ಧಾರೆ ಎರೆಯುವಂತಹ ಒಬ್ಬ ವಿದ್ವಾಂಸ ಅಂತೇಳಿ. ಹಾಗಾಗಿ ಗುರುವಿನ ದೀಕ್ಷೆಯನ್ನು ಪಡ್ಕೊಂಡು ಗುರುವಿನ ಕಲಿಕೆಯನ್ನು ಯಾವ ಶಿಷ್ಯ ನಿಷ್ಠೆಯಿಂದ ಸ್ವೀಕಾರ ಮಾಡ್ತಾನೋ ಅಂತಹ ಶಿಷ್ಯನಿಗೆ ಗುರುವಿನ ಸಕಲ ವಿದ್ಯೆಯೂ ಕೂಡ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಗುರುವಿನ ಆಚರಣೆ, ಗುರುವಿನ ಕ್ರಿಯೆಗಳು ಸೂತಕ ಅಂತೇಳಿ ನಿರ್ಬಂಧವನ್ನು ವಿಧಿಸಿದಾಗ ಕಲಿಕೆ ಪರಿಪೂರ್ಣ ಆಗುವುದಿಲ್ಲ. ಹಾಗಾಗಿ ಅಲ್ಲಿ ಅರಿವಿನಿಂದ ಹರಿಯಬೇಕು ಅಂತ ಹೇಳ್ತಿದ್ದಾರೆ. ಅರಿವು ಅಂದರೆ ತಿಳುವಳಿಕೆ ಅಂತೇಳಿ, ಹರಿಯಬೇಕು ಅಂದರೆ ಅದು ದೂರ ಆಗಬೇಕು, ಅದು ಅಲ್ಲಿಗೆ ಕೊನೆಯಾಗಬೇಕು ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಹಾಗೆ ಲಿಂಗವೆಂಬ ಸೂತಕ ಅರಿವಿನಿಂದ ಹರಿಯಬೇಕು. ಶರಣರು ಲಿಂಗದೀಕ್ಷೆಯನ್ನು ಮಾಡಿಕೊಂಡಂತಹ ಒಂದು ಸೂಚನೆ ಏನಪ್ಪ ಅಂತಂತಂದರೆ, ನಾವೆಲ್ಲ ಒಂದು ಎನ್ನುವಂತಹ ಭಾವ, ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು, ಅಸಮಾನತೆಗಳು ಇಲ್ಲ ಅನ್ನುವಂತಹದರ ಸೂಚನೆ ಅದು. ಲಿಂಗ ದೀಕ್ಷೆ ಆದ ನಂತರವೂ, ಲಿಂಗಧಾರಣೆ ಆದ ನಂತರವೂ ಕೂಡ ಈ ಥರದ ಮಡಿಮೈಲಿಗೆ ಸಂಪ್ರದಾಯಗಳನ್ನು ಆಚರಣೆ ಮಾಡಿದರೆ ಆತನಿಗೆ ಶರಣ ಪರಂಪರೆಯ ಅರಿವು ಇಲ್ಲ ಅನ್ನುವಂತಹ ಸಂಗತಿಯನ್ನು ಮಾದಾರ ದುಳಯ್ಯನವರು ಹೇಳ್ತಾರೆ. ಹಾಗಾಗಿ ಮುಂದುವರೆದು ಹೇಳ್ತಾರೆ, ಈ ಅರಿವು ಅಥವಾ ತಿಳುವಳಿಕೆ ಅನ್ನುವಂತಹ ಜ್ಞಾನ ನಮಗೆ ಬಂದರೆ ನಮ್ಮಲ್ಲಿ ಇರುವಂತಹ ಅಜ್ಞಾನವು ತಂತಾನೇ ಸರಿದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವೇ ಅದು ಒಡಲ ಸೂತಕವಾಗಿದೆ. ವಚನಕಾರರು ಏಕೆ ತಮ್ಮದೇ ಆದ ಒಂದು ಪರಂಪರೆಯನ್ನು ಕಟ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದರೆ, ಮನುಷ್ಯರಲ್ಲಿ ಇದ್ದಂತಹ ಒಡಕುಗಳನ್ನು ದೂರ ಮಾಡುವುದರ ಉದ್ದೇಶ ಆಗಿತ್ತು. ಮತ್ತು ಮನುಷ್ಯರಲ್ಲಿ ನಾವೆಲ್ಲ ಒಂದು ಅನ್ನುವಂತಹ ಭಾವವನ್ನು ನಿರ್ಮಾಣ ಮಾಡುವುದು ಕೂಡ ಆಗಿತ್ತು ಅಂತ. ಹಾಗಾಗಿ ಒಡಕು ನಿರ್ಮಾಣ ಆಗಿರುವುದಕ್ಕೆ ಮೂಲ ಕಾರಣವೇ ನಮ್ಮಲ್ಲಿರ್ತಕ್ಕಂತಹ ಒಡಲ ಸೂತಕ, ನಾನೇ ಶ್ರೇಷ್ಠ ಅನ್ನುವಂತಹ ಭಾವ, ಅಥವಾ ನನ್ನ ಎದುರುಗಡೆ ಇರತಕ್ಕಂಥವನು ಕನಿಷ್ಠ ಅನ್ನುವಂತಹದರ ಭಾವ. ಈ ಥರದ ಭಾವ ಏಕೆ ನಿರ್ಮಾಣ ಆಯಿತು ಅಂತಂದರೆ, ನಮ್ಮಲ್ಲಿರ್ತಕ್ಕಂತಹ ಧರ್ಮದ ಹಿನ್ನೆಲೆಯಲ್ಲಿ, ಜಾತಿಯ ಹಿನ್ನೆಲೆಯಲ್ಲಿ ಈ ಥರದ ಭೇದ ನಿರ್ಮಾಣ ಆಗಿದೆ. ಆ ಜಾತಿಯ ಅಥವಾ ಧರ್ಮ ಅನ್ನುವಂತಹ ಭೇದ ನಿರ್ಮಾಣ ಆಗಿದೆ ಅಂತಂದರೆ ಅಲ್ಲಿ ಅರಿವಿನ ಕೊರತೆ ಇದೆ. ಇವತ್ತು ಕೂಡ ಈ ಥರದ ಜಾತಿಯ ನಿಂದನೆಗಳು ಸಾಕಷ್ಟು ನಾವು ಕೇಳ್ತಾ ಇರ್ತೀವಿ, ಸಾಕಷ್ಟು ಘಟನೆಗಳು ಘಟಿಸ್ತಾ ಇರ್ತವೆ. ಅಲ್ಲೆಲ್ಲ ಇರುವಂತಹ ಏಕೈಕ ಕೊರತೆ ಅಂತಂತಂದರೆ ಅರಿವಿನ ಕೊರತೆ. ಅದನ್ನೇ ಮಾದಾರ ದುಳಯ್ಯನವರು ಹೇಳುವಂಥದ್ದು ಒಡಲ ಸೂತಕ ಹರಿಯಬೇಕು ಅಂತೇಳಿ. ಹಾಗಾಗಿ ಈ ದೇಹಕ್ಕೆ ಯಾವುದೇ ರೀತಿಯ ಮೈಲಿಗೆಯನ್ನು ನಾವು ಅಂಟಿಸಿಕೊಳ್ಳುವಂತಹ ಅಗತ್ಯವೇ ಇಲ್ಲ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ದೇಹವೂ ಕೂಡ ಅಷ್ಟೇ ಶುದ್ಧವಾಗಿರುತ್ತದೆ. ಮನಸ್ಸಿನಲ್ಲಿ ಸಾಕಷ್ಟು ಕೆಟ್ಟ ಆಲೋಚನೆಗಳನ್ನು, ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸುವಂತಹ ಆಲೋಚನೆಗಳನ್ನು ನಾವು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರೆ ಅದೇ ನಿಜವಾದ ಸೂತಕವೇ ಹೊರತು ದೇಹ ಯಾವತ್ತೂ ಕೂಡ ಮೈಲಿಗೆ ಅಲ್ಲ ಅಂತೇಳಿ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ಅಂತರಂಗ ಮತ್ತು ಬಹಿರಂಗ ಸೂತಕ ನಿಹಿತವಾದಲ್ಲಿ, ಮೈಲಿಗೆಯಿಂದ ದೂರ ಆದಾಗ, ಮೈಲಿಗೆಯಿಂದ ಬಿಟ್ಟಿದ್ದೀನಿ ಅಂತಂದಾಗ ಮಾತ್ರ ಆತ ಪರಿಪೂರ್ಣ ಶರಣನಾಗ್ತಾನೆ, ಪರಿಪೂರ್ಣ ವ್ಯಕ್ತಿ ಆಗ್ತಾನೆ. ಅಂತಹ ಮಡಿಮೈಲಿಗೆಯ ಭಿನ್ನತೆಯಿಂದ ಹೊರಬಂದಂತಹ ಒಂದು ಪರಂಪರೆ ಅದೇ ವಚನ ಪರಂಪರೆ. ಹಾಗಾಗಿ ಮನುಷ್ಯರಲ್ಲಿಯ
ಭೇದತ್ವದ ಚಿಂತನೆಯನ್ನು ಹೊರಹಾಕಿ ಅರಿವಿನ ಮೂಲಕ ಎಲ್ಲರನ್ನ ಒಟ್ಟುಗೂಡಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಒಂದು ಚಳವಳಿ, ಒಂದು ಪರಂಪರೆ, ಒಂದು ಚಿಂತನೆ ಅಥವಾ ಒಂದು ಸಿದ್ಧಾಂತ ಅಂತನಾದರೂ ಕೂಡ ನಾವು ಭಾವಿಸ್ಕೊಳ್ಬೋದು. ಅದೇ ಕನ್ನಡ ಸಾಹಿತ್ಯದ ಬಹಳ ದೊಡ್ಡ ಸ್ಥಿತ್ಯಂತರದ ಕಾಲ ವಚನ ಪರಂಪರೆ.